ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಇವತ್ತು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ FA2 ವಿಷಯ ಗಣಿತ 10ನೇ ತರಗತಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. 20 ಅಂಕಗಳ ಪ್ರಶ್ನೆ ಪತ್ರಿಕೆ ಇದು. ಫಸ್ಟ್ ಮೇನ್ ಇದೆ. ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಇದೆ. 2 ಪ್ರಶ್ನೆ ಇದೆ. ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ ಬರುತ್ತೆ. ಇದರಲ್ಲಿ 1ನೇ ಪ್ರಶ್ನೆ ಏನಿದೆ, ಒಂದು ಸಮಾಂತರ ಶ್ರೇಣಿಯಲ್ಲಿ an = 2n - 1 ಆದಾಗ ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ ಅಂತ ಕೇಳಿದರೆ, ಆಪ್ಷನ್ ಎ 2, ಆಪ್ಷನ್ ಬಿ -2, ಆಪ್ಷನ್ ಸಿ 3, ಆಪ್ಷನ್ ಡಿ -1. ಎರಡನೇ ಪ್ರಶ್ನೆ, -4,2 ಮತ್ತು -2,6 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಯಾವುದು ಅಂತ ಕೇಳಿದರೆ, ಆಪ್ಷನ್ ಎ 3,2, ಆಪ್ಷನ್ ಬಿ -3,4, ಆಪ್ಷನ್ ಸಿ -2,3, ಆಪ್ಷನ್ ಡಿ -4,1. ಇನ್ನು ಸೆಕೆಂಡ್ ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದಂತಿದೆ. ಇಲ್ಲಿ ಸಹ 2 ಪ್ರಶ್ನೆಗಳಿದೆ. ಪ್ರತಿ ಪ್ರಶ್ನೆಗೆ 1 ಅಂಕ. ಮೂರನೇ ಪ್ರಶ್ನೆ, ABC ತ್ರಿಭುಜದಲ್ಲಿ DE ಸಮಾನಾಂತರ BC, AD = 1.5 ಸೆಂಟಿಮೀಟರ್, BD = 3 ಸೆಂಟಿಮೀಟರ್, AE = 1 ಸೆಂಟಿಮೀಟರ್ ಆದರೆ BCಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಥೇಲ್ಸ್ ಪ್ರಮೇಯನ ಯೂಸ್ ಮಾಡಿ ಲೆಕ್ಕವನ್ನು ಮಾಡಬೇಕಾಗುತ್ತೆ. 4ನೇ ಪ್ರಶ್ನೆ, ಮೂಲ ಬಿಂದುವಿನಿಂದ P(x, y) ಬಿಂದುವಿಗೆ ಇರುವ ದೂರವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಇದೆ. ಇದು ಸಹ 1 ಅಂಕದ ಪ್ರಶ್ನೆ ಆಗಿದೆ. ಇನ್ನು ಥರ್ಡ್ ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಇದೆ. 1 ಪ್ರಶ್ನೆ ಇದೆ. 1 ಪ್ರಶ್ನೆಗೆ 2 ಅಂಕ, ಟೋಟಲ್ 2 ಅಂಕ ಇದೆ. 5ನೇ ಪ್ರಶ್ನೆ, 4, 7, 10 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಇನ್ನು ಫೋರ್ತ್ ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 2 ಪ್ರಶ್ನೆ ಇದೆ. ಪ್ರತಿ ಪ್ರಶ್ನೆಗೆ 3 ಅಂಕ, ಟೋಟಲ್ 6 ಅಂಕ ಬರುತ್ತೆ. 6ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ತ್ರಿಭುಜ ABCಯಲ್ಲಿ ಕೋನ ADC = ಕೋನ BAC ಆಗುವಂತೆ DU BCಯ ಬಾಹುವಿನ ಮೇಲಿನ ಒಂದು ಬಿಂದುವಾಗಿದೆ. ಹಾಗಾದರೆ CA² = CB × CD ಎಂದು ಸಾಧಿಸಿ ಅಂತ ಇದೆ. ಇದು ಅಪ್ಲೈಡ್ ಕ್ವಶನ್ ಇದೆ, 3 ಅಂಕಕ್ಕೆ. ಇನ್ನು 7ನೇ ಪ್ರಶ್ನೆ, A 4,5, B 7,y, C 4,3, D x,2 ಈ ಬಿಂದುಗಳು ABCD ಸಮಾಂತರ ಚತುರ್ಭುಜದ ಶೃಂಗಗಳಾದಾಗ X ಮತ್ತು Y ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಇನ್ನು 5ನೇ ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 4 ಅಂಕ, ಟೋಟಲ್ 8 ಅಂಕಗಳು ಈ ಒಂದು ಮೇನಿಂದ ಬರುತ್ತೆ. 5ನೇ ಮೇನಿಂದ, ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ ಹಾಗೂ ಶ್ರೇಣಿಯ 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಹಾಗಾದರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದು 8ನೇ ಪ್ರಶ್ನೆ. ಹಾಗೆ 9ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ. ಇದು ಸಹ ಪ್ರಮೇಯ ಇದೆ, ಥೇಲ್ಸ್ ಪ್ರಮೇಯ. ಇದಿಷ್ಟು ಪ್ರಶ್ನೆ ಪತ್ರಿಕೆ ಆಗಿದೆ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಇವಾಗ. ಮಾದರಿ ಉತ್ತರಗಳು. ಫಸ್ಟ್ ಮೇನಲ್ಲಿ 1ನೇ ಪ್ರಶ್ನೆಗೆ ಉತ್ತರ D = 2. ಆನ್ಸರ್ ಏನು? ಕ್ರಮಾಕ್ಷರ A, ಉತ್ತರ 2. 2ನೇ ಪ್ರಶ್ನೆಗೆ ಮಿಡ್ ಪಾಯಿಂಟ್ ಫಾರ್ಮುಲಾ ಬಳಸಿ ಪಾಯಿಂಟ್ಸನ್ನು ಕಂಡುಹಿಡಬೇಕು. -3,4 ಬರುತ್ತೆ. ಇಲ್ಲಿ ಕ್ರಮಾಕ್ಷರ ಯಾವ್ದು ಬರುತ್ತೆ? ಕ್ರಮಾಕ್ಷರ B, ಉತ್ತರ -3,4. ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಇದು 2ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೆಕೆಂಡ್ ಮೇನಲ್ಲಿ ಥೇಲ್ಸ್ ಪ್ರಮೇಯನ ಯೂಸ್ ಮಾಡಿ ಲೆಕ್ಕವನ್ನು ಮಾಡಲಾಗಿದೆ. ಇಲ್ಲಿ ECಯ ಉದ್ದ 2 ಸೆಂಟಿಮೀಟರ್ ಬರುತ್ತೆ. ಹಾಗೆ 4ನೇ ಪ್ರಶ್ನೆಗೆ OP = √(x² + y²) ಇದು ಉತ್ತರ ಆಗಿದೆ. ಇನ್ನು ಥರ್ಡ್ ಮೇನಿಗೆ ಬಂದರೆ 5ನೇ ಕ್ವಶನ್ಗೆ ಉತ್ತರ 4, 7, 10 20 ಪದಗಳ ಮೊತ್ತ ಕೇಳಿದರೆ SN ಫಾರ್ಮುಲಾವನ್ನು ಬಳಸಿ ಲೆಕ್ಕವನ್ನು ಮಾಡಬೇಕು. ಲೆಕ್ಕವನ್ನು ಮಾಡಿದಾಗ 20 ಪದಗಳ ಮೊತ್ತ ಎಷ್ಟು ಬರುತ್ತೆ ಅಂದರೆ 650 ಬರುತ್ತೆ ವಿದ್ಯಾರ್ಥಿಗಳೇ. ಇನ್ನು ಫೋರ್ತ್ ಮೇನಿಗೆ ಬಂದರೆ ಟ್ರಯಾಂಗಲ್ ಮೇಲೆ ಇದೆ, ತ್ರಿಭುಜದ ಮೇಲೆ ಪ್ರಾಬ್ಲಮ್ ಇದೆ. ಇಲ್ಲಿ ಕೋನ ADC ಮತ್ತು ಕೋನ BACಗಳನ್ನು ಕಂಪೇರ್ ಮಾಡಿದಾಗ ಕೋನ ADC ಕೋನ BACಗೆ ಸಮನಾಗಿದೆ ದತ್ತದಿಂದ, ಕೋನ Cಗೆ ಸಮನಾಗಿದೆ ಸಾಮಾನ್ಯ ಕೋನದಿಂದ. ಹಾಗಾಗಿ ADC ಮತ್ತು BAC ಕೋನಗಳು ಸಮರೂಪವಾಗಿದ್ದಾವೆ. ಸಮರೂಪ ಆಗಿರೋದ್ರಿಂದ ಅನುಪಾತಗಳು ಸಮಾನುಪಾತದಲ್ಲಿರುತ್ತೆ. ಅನುಪಾತಗಳನ್ನು ಕಂಪೇರ್ ಮಾಡಿದಾಗ AC² = CB × CD ಬರುತ್ತೆ. ಇದು 6ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 7ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸೋದ್ರಿಂದ ACಯ ಮಧ್ಯಬಿಂದು BDಯ ಮಧ್ಯಬಿಂದುಕ್ಕೆ ಸಮನಾಗಿರುತ್ತೆ. ಮಧ್ಯಬಿಂದು ಫಾರ್ಮುಲಾವನ್ನು ಹಾಕಬೇಕು, ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಮತ್ತು ಕಂಪ್ಯಾರಿಸನ್ ಮಾಡೋದ್ರಿಂದ X ಮತ್ತು Y ಬೆಲೆಯನ್ನು ಕಂಡುಹಿಡಿಬೋದು. ಇದು 7ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಕಂಟಿನ್ಯೂ ಇದೆ, ಉತ್ತರ ನೋಡೋಣ. x = 1, y = 6 ಇದು 7ನೇ ಪ್ರಶ್ನೆಗೆ ಉತ್ತರ ಆಗಿದೆ.
ಇನ್ನು ಲಾಸ್ಟ್ ಮೇನ್ 5ನೇ ಮೇನಲ್ಲಿ 8ನೇ ಪ್ರಶ್ನೆ A7 = 4A2 ಆಗುತ್ತೆ. ಆವಾಗ 3A = 2D ಆಗುತ್ತೆ. A12 = 3 times A4 + 2 ಇದೆ ಅಕಾರ್ಡಿಂಗ್ ಟು ದ ಕಂಡೀಷನ್. ಆವಾಗ ನಮಗೇನಾಗುತ್ತೆ ಅಂದರೆ A = 2 ಬರುತ್ತೆ. ಸೊ ಇಲ್ಲಿ ನಾವು 2D = 3Aನ ಸಬ್ಸ್ಟಿಟ್ಯೂಟ್ ಮಾಡಿದಾಗ A = 2 ಬರುತ್ತೆ. ಸೊ ಎ ಬೆಲೆಯನ್ನು ಡಿಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 3 = 2D ಐತಲ್ಲ, ಅಲ್ಲಿ ಎ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ D = 3 ಬರುತ್ತೆ. ಎ ಮತ್ತು ಡಿ ಬೆಲೆ ಸಿಕ್ತು ಅಂದರೆ ನಾವು ಸಮಾಂತರ ಶ್ರೇಣಿನ ಬರಿಬೋದು. A + D A + 2D ಇಲ್ಲಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 2, 5, 8 ಬರುತ್ತೆ. ಇದು 8ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ 9ನೇ ಪ್ರಶ್ನೆ ತೇಲ್ಸ್ ಪ್ರಮೇಯ ಇದೆ. ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಚಿತ್ರವನ್ನು ಬರೀಬೇಕು, ದತ್ತ ಸಾಧನೆಯ ರಚನೆಯನ್ನು ನಾವು ಮಾಡ್ತಾ ಹೋಗಬೇಕು. ಸೊ ಚಿತ್ರಕ್ಕೆ ಅರ್ಧ ಅಂಕ, ದತ್ತಕ್ಕೆ ಅರ್ಧ ಅಂಕ, ಸಾಧನೆಗೆ ಅರ್ಧ ಅಂಕ, ರಚನೆಗೆ ಅರ್ಧ ಅಂಕ, ಟೋಟಲ್ 2 ಅಂಕ ನಮಗೆ ಸುಲಭವಾಗಿ ಪಡ್ಕೋಬೋದು. ಸೊ ಚಿತ್ರವನ್ನು ನೋಡಿ ನಾವು ಸಾಧನೆಯನ್ನು ಮಾಡ್ತಾ ಹೋಗ್ತೀವಿ. ಸಾಧನೆಗೆ 2 ಅಂಕ ಇರುತ್ತೆ. ಸೊ ಇದಿಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳು ಆಗಿದೆ ವಿದ್ಯಾರ್ಥಿಗಳೇ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಚಟುವಟಿಕೆ 5ಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.